ಇನ್ನು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ವರ್ಡ್ ಆಫ್ ಮೌತ್ ಬಂತು, ಜನ ಇಷ್ಟಪಡೋಕೆ ಶುರು ಮಾಡಿದ್ರು. ಸ್ಯಾಟರ್ಡೇ ಅಷ್ಟೊತ್ತಿಗೆ ಕಲೆಕ್ಷನ್ ಪಿಕಪ್ ಆಯ್ತು. ಸಂಡೇ ಅಷ್ಟೊತ್ತಿಗೆ ಇವತ್ತು ಮತ್ತೆ ಸಂಡೇ ತುಂಬಾ ಚೆನ್ನಾಗಿ ಓಡ್ತಿದೆ. ಹೆಚ್ಚೆಚ್ಚು ಜನ ಬರ್ತಿದ್ದಾರೆ. ಅಂದ್ರೆ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಜನಕ್ಕೆ ಗೊತ್ತಾಗಿದೆ. ಅವರೆಲ್ಲರೂ ಬಂದು ನೋಡ್ತಿದ್ದಾರೆ. ಅದೆಲ್ಲದಕ್ಕೂ ನಮ್ಮ ಕರ್ನಾಟಕದ ಜನತೆ ಹಾಗೂ ನಿಮ್ಮ ಮಾಧ್ಯಮ ಮಿತ್ರರನ್ನ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಟ್ಟಾರೆಯಾಗಿ ರಿಸೆಪ್ಷನ್ ತುಂಬಾ ಚೆನ್ನಾಗಿದೆ, ಇಷ್ಟಪಡ್ತಿದ್ದಾರೆ ಸಿನಿಮಾನ. ಆದರೆ ನಿನ್ನೆ ಒಂದು ಸಣ್ಣ ಬೆಳವಣಿಗೆ ಆಯಿತು, ಅದು ನಮಗೆ ಸಾಕಷ್ಟು ನೋವು ತಂದಿದೆ. ಅದೇನಂತಂದ್ರೆ ಈ ಸಿನಿಮಾದ ಪೈರೇಟೆಡ್ ವರ್ಷನ್ ಕೆಲವು ಕಡೆ ಹರಡೋಕೆ ಶುರುವಾಗಿದೆ. ನೋಡಿ, 3 ದಿವಸ ಆಗಿದೆ ರಿಲೀಸ್ ಆಗಿ. ನಮ್ದು ಸಣ್ಣ ಸಿನಿಮಾ, ನಮ್ಗೆ ಈ ತರ ಪೈರೇಟ್ಸಿ ಆಗುತ್ತೆ ಅಂದ್ರೆ ಇನ್ನ ದೊಡ್ಡ ಸಿನಿಮಾಗಳಿಗೆ ಯಾವ ತರ ಆಗುತ್ತೆ, ಇದು ಒಟ್ಟಾರೆ ಸಿನಿಮಾ ಇಂಡಸ್ಟ್ರಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಇದನ್ನ ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿದ್ದೀವಿ. ನಮ್ಮ ಪ್ರೊಡ್ಯೂಸರ್ಸ್ ಆಗ್ಲೇ ಅದ್ರ ಬಗ್ಗೆ ಲೀಗಲ್ ಆಕ್ಷನ್ ನ ತಗೊಂಡಿದ್ದಾರೆ, ಒಂದು ಟೆಕ್ನಿಷಿಯನ್ ನ ಎಂಗೇಜ್ ಮಾಡಿದ್ದಾರೆ ಆ ಲಿಂಕ್ಗಳನ್ನ ತೆಗೆಯೋದಕ್ಕೆ. ನಾನು ಏನಕ್ಕೆ ಈ ಪ್ರೆಸ್ ಮೀಟನ್ನು ಕರೆದೆ ಅಂದ್ರೆ, ನಾವೆಲ್ಲ ಕರೆದಿದ್ದೇನಕ್ಕೆ ಅಂದ್ರೆ ನಮ್ಮ ಜನರಿಗೆ ಅಪೀಲ್ ಮಾಡ್ಕೊಳ್ಳೋದಕ್ಕೆ, ದಯವಿಟ್ಟು ಪೈರೇಟ್ ಆಗಿರೋ ಕಾಪೀಸ್ನ ನೋಡಬೇಡಿ. ಇದು ಒಂದು ಕಾಮಿಡಿ, ಜೊತೆಗೆ ಒಂದು ಥಿಯೇಟರ್ಗೆ ಬಂದು ಒಟ್ಟು ಕುಟುಂಬ ಜೊತೆ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಬಂಕ್ ಮಾಡಿ ಕ್ಲಾಸನ್ನ ಬಂದು ನೋಡೋಂಥ ಸಿನಿಮಾ. ಕಾಮಿಡಿ ಯಾವಾಗಲೂ ಜೊತೆಗೆ ನಗ್ನಗ್ತಾ ನೋಡೋಂಥ ಸಿನಿಮಾ. ದಯವಿಟ್ಟು ಪೈರಸಿನ ಸಪೋರ್ಟ್ ಮಾಡಬೇಡಿ, ಪೈರೇಟೆಡ್ ಕಾಪೀಸ್ ನೋಡಬೇಡಿ. ನಮ್ಮ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಈ ಸಿನಿಮಾ ನೋಡಿ. ಈ ಪೈರಸಿ ಮಾಡಿದವ್ರಿಗೂ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ನೀವು ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ, ಕನ್ನಡ ಸಿನಿಮಾಗೆ ಮಾಡ್ತಿರೋ ದ್ರೋಹ ಇದು. ನೀವು ಈ ಸಿನಿಮಾ ಇಂಡಸ್ಟ್ರಿನ ಹಾಳು ಮಾಡೋಂಥ ಕೆಲಸ ಮಾಡ್ತೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ದಯವಿಟ್ಟು ಆ ಲಿಂಕ್ಗಳನ್ನ ನೀವೇ ತೆಗೀರಿ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ನಮ್ಮ ಸರ್ಕಾರ ಎಲ್ರಿಗೂ ಪೈರಸಿ ವಿರುದ್ಧ ಉಗ್ರವಾದ ಕ್ರಮವನ್ನು ತಗೋಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲರೂ ಹಿರಿಯರು, ಉಳಿದ ಆಕ್ಟರ್ಗಳು ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಈ ಫೈಟ್ ಏನಿದೆ ನಮ್ದು ಈ ಪೈರಸಿ ವಿರುದ್ಧ, ಇದಕ್ಕೆ ನಮ್ಮ ಜೊತೆ ನಮ್ಮ ಬೆಂಬಲವನ್ನು ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜಯಮಾಲ ಅವರು ಅಧ್ಯಕ್ಷರಾಗಿದ್ದಾರೆ. ಪೈರಸಿ ತುಂಬಾ ಜೋರಾಗಿ ನಡೀತೆ. ಅವಾಗ ಒಂದು ಪೀಕ್ ಪೀರಿಯಡ್ ಹೋಗಿತ್ತು. ಸಾಲ ಹೋಗಿದ್ರು, ಅವರು ಡೆಲಿಗೇಷನ್ ತಗೊಂಡಿದ್ರು ಸರ್ಕಾರ. ಅದಾದ್ಮೇಲೆ ಆಂಟಿ ಗೂಂಡಾ ಆಕ್ಟ್ ಪ್ರಕಾರ ಕ್ರಮ ತಗೊಳ್ಳೋಕೆ ನಿಯಮ ಮಾಡೋದು ಕಾನೂನು ಮಾಡಿದ್ದಾರೆ. ಈಗ ನೀವೆಲ್ಲ ಇಟ್ಕೊಟ್ರೆ ಆಂಟಿ ಗೂಂಡಾ ಆಕ್ಟ್ ಪ್ರಕಾರ ಬಂಧಿತರಾಗಬೇಕು. ಗುರುತಿಸಬೇಕಾದ್ದು ಆ ಸೋಷಿಯಲ್ ಮೀಡಿಯಾ ಅಥವಾ ಸೈಬರ್ ಕ್ರೈಮ್ ನಿಮ್ಮದು ಇದೆ. ಈಗ ಇಬ್ಬರು ಸೇರ್ಪಡೆ ಮಾಡಿದ್ರೆ ಅಲ್ಲಿ ಆಂಟಿ ಗೂಂಡಾ ಆಕ್ಟ್ ಆ ತೆಗೆದು ಬೆಳೆಸಿಕೊಂಡು ಆಗಿದೆ. ಈಗ ಆಗಿದೆ. ಆ ಕಾಲದಲ್ಲಿ ಅದು ಇರಲಿಲ್ಲ. ಒದ್ದಾಡ್ತಾ ಇದ್ದಿಂದ ಪ್ರದೇಶ ಗೊತ್ತಾದ್ರೂ ಏನೋ ಮಾಡಕ್ಕಾಗ್ತಾ ಇತ್ತು. ಈಗ ಸಿಚುಯೇಷನ್ ಇದೆ. ಅದನ್ನ ನೀವು ಸದುಪಯೋಗ ಮಾಡಿಕೊಂಡ್ರೆ ಈ ಪೈರಸಿನ ತಡೆಗಟ್ಟಬಹುದು. ಯಾಕಂದ್ರೆ ಪೈರಸಿ ಸ್ವಲ್ಪ ನಿಂತಿತ್ತು, ಮತ್ತೆ ಶುರು ಆಗಿದೆ. ಯಾಕಂದ್ರೆ ಕನ್ನಡ ಫಿಲ್ಮ್ಗೆ ಮಾರ್ಕೆಟ್ ಸ್ವಲ್ಪ ಹೆಂಗಿದ್ರು ಅವ್ರು ಹಾಕಿದ್ರು ಬರುತ್ತೆ ಅಂತ ಆದ್ಮೇಲೆ ಆ ಪೈರಸಿ ಮಾಡೋದಕ್ಕೆ ಈ ಥಿಯೇಟರ್ಗೆ ತಗೊಂಡ್ಬಿಟ್ಟು ಅದನ್ನ ಪೈರಸಿ ಮಾಡೋದು ಚಟ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ನಮ್ಗೀಗ ಇಲ್ಲಿ ಲಿಖಿತ್, ಅಮೃತ, ತಾಂಡವ್ ಮತ್ತೆ ವಿಜಯ್ ಶಿಂಡೂರ್ ಅವರು ಇದ್ದಾರೆ. ಅವರೆಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥವ್ರು. ನಿಮ್ಮ ಅನುಭವ, ಥಿಯೇಟರ್ಗೆ ಹೋದಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ಮತ್ತೆ ಈಗ ಆಗಿರೋದ್ರ ಬಗ್ಗೆ ಏನಂತೀರಾ? ಸೊ ನಾವು ವೀಕೆಂಡ್ ಇಂದ ಥಿಯೇಟರ್ ವಿಸಿಟ್ಸ್ ಅಲ್ಲಿ ಇದ್ವಿ. ಅದ್ಭುತವಾದಂತ ರೆಸ್ಪಾನ್ಸ್. ಇವತ್ತಿನ ಕಾಲದಲ್ಲಿ ನಾನು ಕಂಪ್ಲೀಟ್ ಆಗಿ ಚೈತನ್ಯ ಸರ್ ಜೊತೆ ಒಪ್ಕೊಳ್ಳಲ್ಲ, ಎಲ್ಲರೂ ಪೈರಸಿ ನೋಡ್ತಾರೆ ಅಂತ. ಯಾಕಂದ್ರೆ ಇವಾಗ ನಮಗ್ ಬಂದಿರೋ ಆಡಿಯನ್ಸ್ ಏನಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್, ಅವ್ರಿಗೆ ಮೊಬೈಲ್ ಅಲ್ಲೇ ಸಿಗತ್ತೆ. ಆದ್ರೂ ಒಂದು ಥಿಯೇಟರ್ ಜನ ನೋಡ್ತಾ ಇದ್ದಾರೆ. ಸೊ ನನಗೇನಾದ್ರೆ ಅದರಿಂದ ಅಷ್ಟು ಎಫೆಕ್ಟ್ ಆಗಿಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ, ಮೋಟಿವೇಟೆಡ್ ಆಗ್ಬಿಟ್ಟು ಥಿಯೇಟರ್ ಬರ್ದೇ ಹೋಗ್ಬೇಡಿ. ಇವಾಗ ಯಾರಿಗೆ ಥಿಯೇಟರ್ ಬಂದು ಮಜಾ ಸಿಗ್ತಿರೋ ಅವ್ರು ಹೋಗ್ಬಿಟ್ಟು ಎಲ್ಲರೂ ಹೇಳ್ತಾ ಇರೋದು ನೀವು ಥಿಯೇಟರ್ಗೆ ಹೋಗಿ ನೋಡಿ ಅಂತ. ಸೊ ಆಪ್ಷನ್ ನನಗೂ ಇದೆ. ಇವಾಗ ಎಲ್ಲರಿಗೂ ಸ್ಮಾರ್ಟ್ ಫೋನ್ ಇದೆ. ನಮ್ಗೆ ಒಂದು ಆಪ್ ಹೆಸರು ಬರ್ತದೆ. ಆಪ್ ಅಲ್ಲಿ ನಾವು ಕೇಳಿದ್ರೆ ಎಲ್ಲ ಎನಿ ಸಿನಿಮಾ ಸಿಗುತ್ತೆ. ಬಟ್ ಅದು ಥಿಯೇಟರ್ ಬಂದು ಎಂಜಾಯ್ ಮಾಡ್ತಾ ಇದಾರೆ. ಸೊ ಆ ರೀತಿ ಎಲ್ಲರೂ ಬನ್ನಿ ಥಿಯೇಟರ್ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ನಾವು ಈಗ ಆಲ್ರೆಡಿ ಬೆಂಗಳೂರು ಮತ್ತೆ ಮೈಸೂರಿಗೆ ಹೋದ್ವಿ. ಮೈಸೂರಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿತ್ತು. ಶಿವಮೊಗ್ಗಲ್ಲೂ ಎಲ್ಲರೂ ನಮ್ಮ ಕಳಿಸ್ತಾ ಇದ್ರು ಹೌಸ್ಫುಲ್ ಆಗಿದೆ ಅಂತ. ನಿನ್ನೆ ಮಂಗಳೂರಲ್ಲಿ ಹೌಸ್ಫುಲ್ ಆಗಿತ್ತು. ಹಾ, ಮಂಗಳೂರಲ್ಲಿ ಇವತ್ತು ಇನ್ಫ್ಯಾಕ್ಟ್ ಸಾರಿ ಮಂಡೇ ಮೈಸೂರಲ್ಲಿ 60% ಆಕ್ಯುಪೆನ್ಸಿ ಬಂದಿದೆ. ಸೊ ಇದೆಲ್ಲ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿರೋದು ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ.
ಸೊ ಇದಾಗ್ಬೇಕಾದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಒಂದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ನೀವು ಏನೇ ಫೇಕ್ ಮಾಡೋದು ನಗುನ್ ಫೇಕ್ ಆಗಲ್ಲ ಅಂತಾರೆ. ಬಟ್ ನಾವು ಥಿಯೇಟರ್ ವಿಸಿಟ್ಸ್ ಮಾಡ್ಬೇಕಾದ್ರೆ ನಿಂತ್ಕೊಂಡು ರಿಯಾಕ್ಷನ್ಸ್ ನೋಡ್ತಿದ್ವಿ, ಜನರ ರಿಯಾಕ್ಷನ್ಸ್ ಕೊಡ್ತಿದ್ದು ನೋಡ್ತಾ ಇದ್ವಿ. ಅಂಡ್ ಚೈತನ್ಯ ಸರ್ ಹೇಳ್ದಂಗೆ ತುಂಬಾ ಹೊಸ ಪ್ರತಿಭೆಗಳಿರ್ತಾರೆ. ಈ ಸಿನಿಮಾಯಿಂದ ತುಂಬಾ ಹೆಚ್ಚು ಕನ್ಸ್ ಕಾಣ್ತಿದ್ರು, ಈ ಸಿನಿಮಾ ಆಚೆ ಬಂದ್ಮೇಲೆ ನಮಗೆ ಒಳ್ಳೇದಾಗುತ್ತೆ ಅಂತ. ಈ ತರ ಪೈರಸಿ ಆಗಿರೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ತುಂಬಾ ಜನರ ಶ್ರಮ. ಅಂಡ್ ಆಲ್ಮೋಸ್ಟ್ 2.5 ವರ್ಷದಿಂದ ನಾವು ಸ್ಕ್ರಿಪ್ಟಿಂಗ್ ಇಂದ ಬಂದು ಶೂಟಿಂಗ್ ಶುರು ಮಾಡಿ ವರ್ಕ್ಶಾಪ್ಸ್ ಮಾಡಿ ಸಿನಿಮಾ ಮಾಡಿರ್ತೀವಿ. ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಹೊಸಬ್ರು, ಇವಾಗ ತಾನೇ ಫಸ್ಟ್ ಟೈಮ್ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದಾರೆ. ಅಂಡ್ ಎಲ್ಲ ಆಕ್ಟರ್ಸ್ ತುಂಬಾ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಬಂದಿದ್ದಾರೆ. ನಮಗೆ ಯೂಶಲಿ OTT ಸಿನಿಮಾ ನೋಡಿದ್ರು ಅಥವಾ ಮೊಬೈಲ್ ಅಲ್ಲಿ ಸಿನಿಮಾ ನೋಡಿದ್ರು ನಾವು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೊಳ್ಳೆ ಮೂಮೆಂಟ್ಸ್ ಗಳನ್ನ ಮಿಸ್ ಮಾಡ್ಕೋತೀವಿ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹಂಗಿರಲ್ಲ. ಥಿಯೇಟರ್ ಅಲ್ಲಿ ಬಂದು ಕೂತಾಗ ಕಂಪ್ಲೀಟ್ ಆಗಿ ಎಲ್ಲವನ್ನು ಮರೆತು ಒಂದು ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನ ತಗೊಳ್ತೀವಿ. ಸೊ ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಮುಂಚೆ ಇಂಟರ್ವ್ಯೂಸ್ ಅಲ್ಲೂ ನಾವು ಕೇಳ್ಕೊಂಡಿದ್ವಿ, ಬಟ್ ಈ ಸತಿ ಲಿಂಕ್ಸ್ ಮೇಲೆ ಲಿಂಕ್ಸ್ ಬರ್ತಿದ್ದಾಗ ನಮಗೆ ತುಂಬಾ ಬೇಜಾರಾಗ್ತದೆ. ಅದು ತುಂಬಾ ಒಳ್ಳೆ ಕಾಪೀಸ್ ಆಚೆ ಬರ್ತಾ ಇದೆ. ನೀವೇ ಜನನೇ ನಿಮಗೆ ಪೈರಸಿ ವರ್ಷನ್ ಸಿಕ್ಕರು ದಯವಿಟ್ಟು ನೋಡ್ಬೇಡಿ, ಥಿಯೇಟರ್ ಬಂದು ನೋಡಿ. ತುಂಬಾನೇ ಶ್ರಮ ಹಾಕಿ ಮಾಡಿರುವಂತಹ ಸಿನಿಮಾ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ನಾನು ಹೇಳೋದಾದ್ರೆ ನಮ್ಮ ಸಿನಿಮಾ ನಿಜವಾಗ್ಲೂ ಅಜಯ್ ಬನ್ನಿ. ಸಿನಿಮಾ ತುಂಬಾ ಚೆನ್ನಾಗಿ ಥಿಯೇಟರ್ ಮೂವ್ ಆಗ್ತಿದೆ. ಮೊದಲನೇ ದಿನಕ್ಕಿಂತ ಎರಡನೇ ದಿನಕ್ಕಿಂತ ಮೂರನೇ ದಿನ ಇವತ್ತು ಸೋಮವಾರ ಎಷ್ಟೋ ಕಡೆ ಹೌಸ್ಫುಲ್ ಆಗಿ ಓಡ್ತಾ ಇದೆ ನಮ್ಮ ಸಿನಿಮಾ. ಅದ್ರ ಒಂದ್ ಕಡೆ ಸಂತೋಷದ ವಿಷಯ, ಇನ್ನೊಂದ್ ಕಡೆ ದುಃಖ. ಈ ತರ ಪೈರಸಿ ಸಿನಿಮಾಗಳು ನನಗೆ ನಿಜವಾಗ್ಲೂ ಒಂದು ಆತಂಕ, ನೋವೇನಂದ್ರೆ ನಮ್ಮ ಪ್ರೊಡ್ಯೂಸರ್ ಅವರು ಕೇರಳದಲ್ಲಿ ತುಂಬಾ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಮೊದಲನೇ ಸಲ ಕನ್ನಡದಲ್ಲಿ ಅಬ್ಬಬ್ಬ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ತರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಅವರು ಕನ್ನಡ ಇಂಡಸ್ಟ್ರಿ ಕಡೆನೇ ತಿರುಗಿ ನೋಡೋ ತರ ಆಗ್ಬಿಡ್ತೀನಿ ಒಂದು ಆತಂಕ ನಮಗೆ ಈ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ. ಸೊ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಅವ್ರು 10 ಸಿನಿಮಾನ ನಮ್ಮ ಕನ್ನಡದಲ್ಲಿ ಮಾಡಬೇಕು, ಆ ತರ ಒಂದು ಅವ್ರಿಗೆ ಅನುಭವ ಆಗ್ಬೇಕು. ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಸೇರಿ ಗೆಲ್ಲಿಸಿ. ಯಾಕೆಂದ್ರೆ ಈ ಸಿನಿಮಾನ ಒಬ್ಬರೇ ಕೂತ್ ನೋಡಿದ್ರೆ ನಿಮ್ಗೆ ಎಂಜಾಯ್ ಮಾಡೋಕ್ ಆಗೋದಿಲ್ಲ. ಒಂದ್ ರೀತಿ ಬೆಳದಿಂಗಳು ಊಟ ಮಾಡ್ದಂಗೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಸಿನಿಮಾ ನೋಡಿದಾಗ ತುಂಬಾ ಒಂದು ಒಳ್ಳೆ ನಗುವಿನ ಹಬ್ಬ ಇದೆ. ಸೊ ಹಾಗಾಗಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಗೆಲ್ಲಿಸಿ. ದಯವಿಟ್ಟು ಕನ್ನಡ ಸಿನಿಮಾನ ಹಾಳು ಮಾಡ್ಬಿಡಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನೋಡಿ ನನಗೆ ತುಂಬಾ ನಗು ಬರ್ತಾ ಇರ್ತದೆ. ನಾನು ಬೇರೆ ಸೆಟ್ ಹೋದ್ರೆ ಅಲ್ಲೂ ಸಹ ಚೆನ್ನಾಗಿ, ನಾನು ಚೆನ್ನೈಗೆ ಹೋಗಿದ್ದೆ ಬೇರೆ ಫಿಲ್ಮ್ ಸೆಟ್ಗೆ, ಅಲ್ಲಿ ಕೇಳ್ತಾ ಇದಾರೆ ಟ್ರೈಲರ್ ಅಷ್ಟು ಚೆನ್ನಾಗಿದೆ, ಹೆಂಗ್ ಹೋಗ್ತಾ ಇದೆ ಸಿನಿಮಾ ಅಂತ ನನ್ನ ರಿವ್ಯೂಲ್ ಕೇಳ್ತಾರೆ. ಅಂದ್ರೆ ಆಲ್ರೆಡಿ ಬೇರೆ ಕಡೆನೂ ವೈರಲ್ ಆಗುತ್ತಿದೆ ಈ ಸಿನಿಮಾ ಟ್ರೆಂಡ್ ಹೇಗಿದೆ. ಈ ತರ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇರೋ ಟೈಮಲ್ಲಿ ಈ ತರ ಏನೋ ಪೈರಸಿ ಯಾವುದು ಅಂತ ಗೊತ್ತಾದಾಗ ಬಹಳ ಮನಸ್ಸು ನೋವಾಗುತ್ತೆ. ಅಟ್ಲೀಸ್ಟ್ ಯಾರು ಮಾಡ್ತಿದಾರೋ ಏನ್ ಮಾಡ್ತಿದಾರೋ ಅದಂತೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನ ನೋಡದೇ ಇರೋ ತರ ನೀವು ಮನಸ್ಸು ಮಾಡಿದ್ರೆ ಈ ಅಬ್ಬಬ್ಬ ಸಿನಿಮಾಯಿಂದ ಅಟ್ಲೀಸ್ಟ್ ಆ ಪೈರಸಿನ ಸ್ಟಾಪ್ ಮಾಡ್ಕೋಬಹುದು ಅನ್ನೋದು ನನ್ನ ಮನವಿ. ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲ ಕಡೆ ಪಿಕಪ್ ಆಗಿದೆ, ಮೈಸೂರಲ್ಲಾಗೋದು, ಬ್ಯಾಂಗ್ಳೂರಲ್ಲಾಗೋದು, ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಸಿನಿಮಾ. ಮೊದಲ ಹೇಳಿದಾಗೆ ನಾವೆಲ್ಲ ಹೇಳಿದಾಗೆ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡ್ತಾರೆ. ಇನ್ನು ಸಾಕಷ್ಟು ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಮನೋರಂಜನಾತ್ಮಕ ಸಿನಿಮಾಗಳು ಮಾಡಬೇಕು ಅನ್ನೋದು ಅವ್ರ ಇಷ್ಟ ಆಗಿದೆ. ಈ ಥರದಲ್ಲಿ ಥಿಯೇಟರ್ಸ್ ಫಿಲ್ಮ್ ಜನ ಇಷ್ಟಪಡ್ತಿದ್ದಾರೆ. ಡೈರೆಕ್ಷನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಜನ. ಇಂಥ ಟೈಮಲ್ಲಿ ಪೈರಸಿ ಸ್ವಲ್ಪ ಮನಸ್ಸಿಗೆ ಬಾಧೆ ಆಗುತ್ತೆ. ನೋಡೋರು ಅಷ್ಟೇ, ಮಾಡೋರಿಗೆ ಅಂತೂ ಬಹಳ ತುಂಬಾ ಖೇದ ಆಗುತ್ತೆ. ಇಂಥದನ್ನ ತಡೆ ಹಿಡಿಬೇಕು. ಆ್ಯಂಡ್ ಇದಕ್ಕೆ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ವಾಚರ್ಗೆ ಕಡೆದಾಗಿ ನಮ್ಮ ನಿರ್ಮಾಪಕರು, ಮೈ ಪ್ರೊಡ್ಯೂಸರ್ಸ್, one final word from you on what you think of this one. Please go to the theatre and watch. That's all we can say right now. It's a good movie.
you will like it. So please come to the theater and watch it. Yeah, I would say the same thing because all these people have done so much of effort and they put all their heart and soul into this. For 1 year, they've been waiting for this to come out and it's picked up nicely. So I think you should go to theaters definitely to watch this film because it deserves a theater watch. Please don't share whatever links or whatever you see online. Please try to not pay attention to that. Please go and watch the movie in theaters and support us. And thanks for supporting us over here today and over the weekend. Thank you. ಇದು ಏನ್ ಬಜೆಟ್ ಲೋ ಬಜೆಟ್? ಸರ್ ತುಂಬಾ ದೊಡ್ಡ ಬಜೆಟ್ ಅಲ್ಲ, ತುಂಬಾ ಚಿಕ್ಕ ಬಜೆಟ್ ಅಲ್ಲ. ಆ ಕತೆಗೆ ಎಷ್ಟು ಬೇಕೋ ಅಷ್ಟು ಬಜೆಟ್ ನಮ್ಮ ಪ್ರೊಡ್ಯೂಸರ್ಗಳು ಮಾಡಿಕೊಟ್ಟಿದ್ದಾರೆ. ಏನಾದರೂ ಪ್ರಶ್ನೆ ಇತ್ತಾ ಯಾರ್ದಾರು? ದಯವಿಟ್ಟು ನಮ್ಮ ಈ ಎಫರ್ಟ್ಗೆ ನಿಮ್ಮ ಸಹಕಾರವನ್ನು ಕೊಡಿ. ಎಲ್ಲರೂ ಬಂದಿರಾ, ದಯವಿಟ್ಟು ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಮ್ಮ ಮಾಧ್ಯಮದವ್ರು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.